ನಿಂತಿದ್ರು. ಆದ್ರೆ ಏಕಾಏಕಿ ನಾವು ನಂಜುಂಡೇಶ್ವರನ ಭಕ್ತರಿಗೆ ಲಾಠಿ ಪ್ರಹಾರ ಆಯಿತು. ಇದು ನಮ್ಮ ಪೊಲೀಸ್ ಸಿಬ್ಬಂದಿಗಳು ಅವರುಗಳೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ರಕ್ಷಿಸೋಂಥ ಒಂದು ಕಾರ್ಯ ಇದನ್ನ ಮಾಡಿದ್ರು. ಅದನ್ನ ಪ್ರತಿಭಟಿಸಿ ನಾವು ಇಂದು ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಶಾಂತಿ ಸಭೆ ವಿಫಲ ಆಗಿದ್ದು ಕಾರಣ ಏನಕ್ಕಂದ್ರೆ ತರಾತುರಿಯಲ್ಲಿ ಶಾಂತಿ ಸಭೆ ಕರೆದಿರೋಂಥದ್ದು ಯಾರು ಕೂಡ ಮಾಹಿತಿ ಇರಲಿಲ್ಲ ಅಲ್ಲಿ. ಆಮೇಲೆ ಕರೆದಿರೋರು ಎಲ್ಲಿ ನೋಡಿದ್ರೆ ವರ್ಣ ಕ್ಷೇತ್ರದಿಂದ ಬಂದು ಕೂತ್ಕೊಂಡ ತಪ್ಪು ಹೌದಲ್ವಾ ಸರ್? ಅದು ತಪ್ಪು ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ, ಇಡೀ ನಂಜನಗೂಡಿಗೆ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅವ್ರ 5 ಜನರ ಮೇಲೆ ಆಕ್ಷನ್ ತಗೊಂಡ್ಬಿಟ್ಟಿದ್ರೆ ಇವತ್ತು ಈ ಸಮಸ್ಯೆ ಆಗ್ತಾನೆ ಇರಲಿಲ್ಲ. ಇಷ್ಟೆಲ್ಲ ಬರ್ತದೆ, ಎಲ್ಲರೂ ನೆಮ್ಮದಿಯಾಗಿರ್ಬೋದಾಗಿದೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತು ನಮ್ಮ ನಂಜನಗೂಡಿನಲ್ಲಿ ವರ್ಷ ಆಚರಿಸ್ತಿರುವ ರಾಕ್ಷಸ ಸಂಹಾರ ಮತ್ತು ಅಂಧಾಸುರ ಸಂಹಾರ ಅಂದ್ಬಿಟ್ಟು ವರ್ಷ ಮಾಡ್ತಾಯಿರೋ. ಸೊ ಈ ವರ್ಷ ಮಾಡ್ತಾ ಇರ್ಬೇಕಾದ್ರೆ ಯಾರ ಕಿಡಿಗೇಡಿಗಳು ಎಂಜಿಲ್ ನೀರು ಎರಚಿದ್ರು ಅಂದ್ಬಿಟ್ಟು ದೇವ್ರ ಮೇಲೆ ಒಂದು ಅವಮಾನ ಮಾಡಿದ್ದಾರೆ ದೇವ್ರಿಗೆ. ಸೊ ಅದಕ್ಕೋಸ್ಕರ ಇವತ್ತು ನಂಜನಗೂಡು ಕಂಪ್ಲೀಟಾಗಿ ಬಂದ್ ಮಾಡಿದ್ದಾರೆ. ಈಗ ಈ ಕೃತ್ಯ ಏನೇನು ನಡೆದಿದೆ ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಇದರ ಮುಖ್ಯವಾದ 2 ಪಾಯಿಂಟ್ಗಳು ಹೇಳ್ತೀನಿ. ಆ ಸಂಹಾರ ಮಾಡುವ ಹಿಂದಿನ ಯೋಜನೆ ಅವ್ರಿಗೆ ಏನಿತ್ತು ಅಂತಂದರೆ ಅದನ್ನು ತಡಿಬೇಕು ಅಂತ ಮೂಲ ಉದ್ದೇಶ ಇತ್ತು. ಮತ್ತು ಫೇಸ್ಬುಕ್ಕಲ್ಲಿ ಇದನ್ನು ತಡೆಯೋದಕ್ಕೆ ಏನ್ಬಿಟ್ಟು ಸ್ಟೇಟ್ಮೆಂಟ್ಗಳನ್ನ ಹಲವಾರು ಮುಖಂಡರುಗಳು ನೀಡಿದರು. ಆ ನೀಡಿರೋದ್ರಲ್ಲಿ ಅಲ್ಲಿ ಬಂದಿದ್ದಾಗ ಅವ್ರು ಏಕಾಏಕಿ ಎಂಜಿಲ್ ನೀರು ಎಚ್ಚುವಾಗ ಪೊಲೀಸ್ ಸಿಬ್ಬಂದಿಗಳಿದ್ದರು. ಅವ್ರನ್ನ ಯಾವುದೇ ರಕ್ಷಣೆ ಕೂಡ ಮಾಡದೆ ಅವ್ರನ್ನ ಕೃತ್ಯ ನಿಲ್ಲಿಸಬೇಕು ಅಂದ್ಬಿಟ್ಟು ಅವ್ರು ಮಾಡಬೇಕು ಅಂದ್ಬಿಟ್ಟು ಹಂಗೆ ನಿಂತಿದ್ರು. ಆದರೆ ಏಕಾಏಕಿ ನಾವು ನಂಜುಂಡೇಶ್ವರನ ಭಕ್ತರಿಗೆ ಲಾಠಿ ಪ್ರಹಾರ ಆಯಿತು. ಇದು ಹೆಂಗೆ ಅಂತಂದರೆ ಎಲ್ಲರಿಗೂ ಕೈಗೆ ಮತ್ತು ಕಾಲುಗಳಿಗೆ ಪೆಟ್ಟಾಗಿ ನೋವನ್ನು ಅನುಭವಿಸೋ ಸ್ಥಿತಿ ಬಂದಾಗ ಅದೇ ದಿನ ನಾವು 3:30 ತನಕ ಪ್ರತಿಭಟನೆ ಮಾಡ್ತೀವಿ. ಪ್ರತಿಭಟನೆ ಮಾಡಿ ಬಂದು ಅಧಿಕಾರಿಗಳು ಬಂದು ಮನವಿ ಸಲ್ಲಿಸಬೇಕಾದ್ರೂ ಒಂದು ಮಾತು ಕೂಡ ಈ ಕಿಡಿಗೇಡಿಗಳ ವಿರುದ್ಧ ಮಾತಾಡಲಿಲ್ಲ. ಇದು ನಮ್ಮೆಲ್ಲರಿಗೂ ಬೇಸರವನ್ನು ತಂದಿದೆ. ಈಗ ಅಂದರೆ ಕಿಡಿಗೇಡಿಗಳನ್ನ ರಕ್ಷಿಸಿ ಈ ಥರ ಮಾಡ್ತಿರೋದು ನಂಜನಗೂಡಿಗೆ ಒಂದು ಅಪಮಾನ. ಅದರಲ್ಲೂ ಕೋಟ್ಯಾನು ಕೋಟಿ ಭಕ್ತರು ಇರುವಂಥ ಸನ್ನಿಧಾನದಲ್ಲಿ ಈ ಕೃತ್ಯ ಎಸಗಿದೆ. ಇದು ನಮ್ಮೆಲ್ಲ ನಂಜನಗೂಡಿಗಳಿಗೆ ಭಾವನೆಗಳಿಗೆ ನೋವನ್ನು ಉಂಟು ಮಾಡಿದೆ. ಶೀಘ್ರದಲ್ಲೇ ಈ ಕಿಡಿಗೇಡಿಗಳನ್ನ ಬಂಧಿಸಬೇಕು ಅಂತ ನಾವೆಲ್ಲ ಭಕ್ತರು ಕೇಳ್ಕೊತಾ ಇದ್ದೀವಿ. ಈ ಅಧಿಕಾರವನ್ನ ಇರೋದನ್ನ ದುರುಪಯೋಗ ಪಡಿಸ್ಕೋಬೇಡಿ, ಉಪಯೋಗ ಪಡಿಸ್ಕೊಳ್ಳಿ. ಯಾರು ಶಿಕ್ಷೆಯನ್ನ ನೀಡಬೇಕು ಅನ್ನೋದು ಅದನ್ನ ಸಹಮತವಾಗಿ ಶಿಕ್ಷೆಯನ್ನ ನೀಡಿ. ಇದರಲ್ಲಿ ಪರ ವಿರೋಧ ಬೇಡ. ಈ ಕಿಡಿಗೇಡಿಗಳು ಕೃತ್ಯವನ್ನ ಎಸಗಿದ್ದಾರೆ. ಅದನ್ನ ವಿಡಿಯೋ ಮೂಲಕ ನಾವು ಜಾಲತಾಣದಲ್ಲೂ ಹಾಕಿದ್ದೀವಿ, ನಿಮ್ಮ ಕೈಗೂ ಕೊಟ್ಟಿದ್ದೀವಿ. ಅವರ ಪೊಲೀಸ್ ಸಿಬ್ಬಂದಿಗಳ ಹತ್ರನೂ ಇದೆ. ಯಾಕೆ ಈ ತಾರತಮ್ಯ? ಯಾರು ಮೇಲ್ಗಡೆಯಿಂದ ಪ್ರೆಸರ್ ಇದೆಯಾ ಇವ್ರನ್ನ ಅರೆಸ್ಟ್ ಮಾಡಬಾರ್ದು ಅಥವಾ ಇನ್ನೇನಾದ್ರು ರಕ್ಷಿಸಬೇಕು ಅನ್ಕಂತ ಏನಾದ್ರು? ಈ ಇಷ್ಟು ಭಕ್ತರುಗಳಿಗಿಂತ ಈ 4 ಜನ ವ್ಯಕ್ತಿಗಳೇ ಇಂಪಾರ್ಟೆಂಟ್ ಆದ್ರ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ.
ಶೀಘ್ರವಾಗಿ ಅವರ ಕಿಡಿಗಳನ್ನ ಬಂಧಿಸಬೇಕು ಅಂತ ನಾವೆಲ್ಲರೂ ಕೇಳ್ಕೊತಾ ಇದ್ದೀವಿ. ಜೈ ಹಿಂದ್, ಜೈ ನಂಜುಂಡೇಶ್ವರ. ಏನ್ ಬೇಕಾದ್ರೂ ಮಾತಾಡ್ಬೋದಲ್ಲ ಇಲ್ಲಿ. ಪಾಪ ಅವ್ರು ಕೊಡ್ಬೇಕಾದ್ರೆ ಕಣ್ಣೀರು ಸುರಿಸಿದ್ದಾರೆ. ಅದೆಲ್ಲರೂ ಕೂಡ ಕ್ಷೇತ್ರದ ಜನರಲ್ಲಿ ನೋಡಿದ್ದಾರೆ ಅದನ್ನ, ಎಷ್ಟು ನೋವಿಂದ ಕಣ್ಣೀರು ಸುರಿಸಿದ್ದಾರೆ ಅಂತ. ನಿನ್ನೆ ಕೂಡ ಹಾಕ್ಬಿಟ್ಟು ನೀವು ಸೈನ್ ಮಾಡೋಂಥದ್ದು ಏನಿದೆ ಅಲ್ಲಿ, ರಾತ್ರಿನೂ ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಯಾವ ಒತ್ತಡಕ್ಕೆ ಇವತ್ತೆಲ್ಲ ಮಲ್ಬಿಟ್ಟು ಅವ್ರು ಪಾಪ ಸೈನ್ ಮಾಡಿದ್ದಾರೆ ಅಂತ ಅವ್ರಿಗೂ ಗೊತ್ತಾಗಿದೆ. ಆರೋಪಿಗಳ ಬಂಧನ ಮಾಡಕ್ಕೆ 8-10 ದಿನ ಬೇಕಾ? ನಾನು ಹೇಳ್ತಾ ಇರೋದು, ನೀವು ಶಾಂತಿ ಸಭೆ ಏನಾದ್ರು ಕರಿಬೇಕಾಗಿತ್ತು ಅಂದ್ರೆ ಈ ಘಟನೆ ಆಗಿ ಒಂದು 2-3 ದಿನಕ್ಕೆ ಕರಿಬೇಕಾಗಿ ಶಾಂತಿ ಸಭೆ. ನಾವು ಎಚ್ಚೆತ್ಕೊಂಡು ನಾವೊಂದು ಮೀಟ್ ಮಾಡಿದ್ಮೇಲೆ 1 ವಾರ ಆದಮೇಲೆ ಇವತ್ತು ನಿನ್ನೆ ಎಲ್ಲ ಹೋಮ್ ಮಿನಿಸ್ಟರ್ಗೆಲ್ಲ ಒಂದು ಮನವಿ ಕೊಟ್ಟ ಮೇಲೆ ಆಮೇಲೆ ಇವರು ಎಚ್ಚೆತ್ಕೊಂಡ್ಬಿಟ್ಟು ಒಂದು ಶಾಂತಿ ಸಭೆನ ಒಂದು ನೆಪದಲ್ಲಿ ಕರೆದುಬಿಟ್ಟು ತಾರಾತೂರಿಯಲ್ಲಿ ಈಗ ಒಂದು ಶಾಂತಿ ಸಭೆನ ಕರೆಸಿ ಈ ತೇಪೆದಾರಿ ಕೆಲಸ ಮಾಡಿದ್ದಾರೆ ಜಿಲ್ಲಾ ಮಟ್ಟ. ಅಲ್ಲಿಗೆ ತಮ್ಮ ಈಗ ಬೇಡಿಕೆ ಇರುವಂಥದ್ದು ಬೇಡಿಕೆ ನೋಡಿ, ಬೇಡಿಕೆ ಇಷ್ಟೇ ಇರೋದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅವತ್ತು ಯಾರು ಕಿಡಿಕೇಡಿಗಳು ಹುಚ್ಚನ್ನು ನಡೆಸಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಬೇಕು. ಇಷ್ಟು ವರ್ಷ ನಂಜನಗೂಡಲ್ಲಿ ಆಗಿರೋಂಥದ್ದು ಈ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ. ಇಷ್ಟು ವರ್ಷ ಯಾವುದೇ ಥರ ರೀತಿಯಲ್ಲಿ ಪ್ರಸಾದ್ ಸಾಹೇಬ್ರ ಆಡಳಿತ ಇರ್ಬೋದು, ನಮ್ಮಲ್ಲೂ ಕೂಡ ಇರ್ಬೋದು, 15 ವರ್ಷದಲ್ಲಿ ಈ ಥರ ಯಾವುದೇ ಥರ ಘಟನೆಗಳು ನಡೆದಿಲ್ಲ, ಹಿಂದೆನೂ ನಡೆದಿರಲಿಲ್ಲ, ಮುಂದೆ ಆ ಥರ ನಡೀಬಾರ್ದು ಅಂತ ಹೇಳಿ ಇವತ್ತು ಯಾರ ಕಿಡಿಗೇಡಿಗಳಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಬೇಕು. ಅಮಾಯಕರ ಮೇಲೆ ನಾವು ಪ್ರಶ್ನೆ ಮಾಡಿದ್ದೀವಿ ಅಂತ ನಮ್ಗೆ ಒಂದು 6-7 ಜನ ಮೇಲೆ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ಅವ್ರು ಪ್ರಶ್ನೆ ಮಾಡಿದ್ದು ಬರೀ 7 ಜನ ಅಲ್ಲ, 700 ಜನ ಇದ್ರು. ಎಲ್ಲರ ಮೇಲೂ ಕೇಸ್ ಹಾಕ್ತಾರೆ, ಎಲ್ಲರ ಮೇಲೂ ಕೇಸ್ ಹಾಕ್ತಾರೆ. ಓಕೆ, ಇದು ಮಾಜಿ ಶಾಸಕ ಏನು ಡಿಸೆಂಬರ್ 26ರಂದು ಅಂಧಕಾಸುರ ಸಮರ ಆಚರಣೆ ಇತ್ತು. ಅದಕ್ಕೆ ಕೆಲವು ಕಿಡಿಗೇಡಿಗಳು ಅಡ್ಡಪಡಿಸಿದ್ರು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗಳು ಅವ್ರಿಗೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ರಕ್ಷಿಸೋಂಥ ಒಂದು ಇದನ್ನ ಮಾಡಿದ್ರು. ಅದನ್ನ ಪ್ರತಿಭಟಿಸಿ ನಾವು ಇಂದು ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಅದಕ್ಕೆ ಮಾಜಿ ಶಾಸಕರಾದಂಥ ಹರ್ಷವರ್ಧನ್ ಅವರು ಮತ್ತು ಹಲವಾರು ನಂಜನಗೂಡ ಭಕ್ತರು ಆಗಮಿಸಿ ಬೆಂಬಲ ಸೂಚಿಸಿ ನಂಜನಗೂಡನ್ನ ಬಂದ್ನ ಕರೆ ಮಾಡಿದ್ವಿ. ಬಂದ್ ಯಶಸ್ವಿಯಾಗಿದೆ ಮತ್ತು ನಾವು ತಹಸೀಲ್ದಾರ್ಗೆ ನಮ್ಮ ಮನವಿನ ಕೊಟ್ಟಿದ್ವಿ. DC ಅವ್ರಿಗೂ ಕೂಡ ಆಗ್ರಹ ಮಾಡಿದ್ವಿ, ನಾವು ದಯವಿಟ್ಟು ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂತ. ಶಾಂತಿ ಸಭೆ ವಿಫಲ ಆಗಿದ್ದು ಕಾರಣ ಏನಕ್ಕಂದ್ರೆ ತರಾತೂರಿಯಲ್ಲಿ ಶಾಂತಿ ಸಭೆ ಕರೆದಿರೋಂಥದ್ದು ಯಾರು ಕೂಡ ಮಾಹಿತಿ ಇರಲಿಲ್ಲ ಅಲ್ಲಿ. ಆಮೇಲೆ ಕರೆದಿರೋರು ಎಲ್ಲಿ ನೋಡಿದ್ರೆ ವರ್ಣ ಕ್ಷೇತ್ರದಿಂದ ಬಂದು ಕೂತ್ಕೊಂಡವ್ರೆ. ಈ ಕ್ಷೇತ್ರದ ಅಟ್ಲೀಸ್ಟ್ ಆ ಭಾಗದವ್ರ ಜನರು ಅವ್ರು ಯಾರು ಕೂಡ ಇರಲಿಲ್ಲ. ಎಲ್ಲ ವರ್ಣ ಕ್ಷೇತ್ರದಿಂದ ಬಂದು ಕೂತ್ಕೊಂಡ್ಬಿಟ್ಟು ಈ ಥರ ಒತ್ತಡ ಕೊಟ್ಬಿಟ್ಟಲ್ಲಿ ನೀವು ಅವರೆಲ್ಲ ಬರೀ ಭಾಷಣ ಮಾಡ್ಕೊಂಡು ಕೂತ್ಕೊಂಡು ನಾವು ಕೇಳ್ತಾ ಇರೋದು ಇಷ್ಟೇ. ಅವತ್ತು ಆಗಿರೋಂಥದ್ದು ಆ ಘಟನೆಗೆ ಕಾರಣಕರ್ತರೇ ಆಗಿದ್ರೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಷ್ಟೇ ನಮ್ಮ ಬೇಡಿಕೆ ಇದ್ದಿದೆ. ಅದು ಬಿಟ್ಬಿಟ್ಟು ನೀವೆಲ್ಲ ಆ ಕಡೆ ಅವ್ರದ್ದೆಲ್ಲ ಮಾತುಗಳು ಕೇಳಿ ಆಮೇಲೆ ಈ ಥರ ಬೇರೆ ಥರ ಎಲ್ಲ ಒಂದು ರೀತಿಯಲ್ಲಿ ನೀವು ಅರ್ಚಕರ ಮುಖಾಂತರ ಅವ್ರು ತರಿಸ್ಬಿಟ್ಟು ಒತ್ತಡ ತರಿಸ್ಬಿಟ್ಟು ಈ ಥರ ಏನೂ ಆಗಿಲ್ಲ ಅಂತ ಹೇಳಿ ಈ ಥರ ಎಲ್ಲ ಏನು ಇವತ್ತು ಇಡೀ ರಾಜ್ಯದಲ್ಲಿ ಏನಾಗಿದೆ ಆ ಘಟನೆ ಬಗ್ಗೆ ಎಲ್ಲ ಎಲ್ಲರಿಗೂ ಕೂಡ ಮಾಧ್ಯಮದಲ್ಲಿ ನೋಡಿದರೆ, ಸಾಮಾಜಿಕ ಜಾಲತಾಣದಲ್ಲಿ ಆ ವಿಚಾರಗಳೆಲ್ಲ ಗೊತ್ತಾಗಿದೆ. ಬಟ್ ಅರ್ಚಕರು ದ್ವಂದ್ವ ಹೇಳಿಕೆಯನ್ನು ನೀಡ್ತಿದ್ದಾರೆ. ದ್ವಂದ್ವ ಹೇಳಿಕೆ ಅಂತಂದರೆ ಆ ಒತ್ತಡಕ್ಕೆ ಪಾಪ ಅವ್ರು ಮಾಡಿಬಿಟ್ಟಿದ್ದಾರೆ. ಈಗ ನೀವು ಬೇರೆ ದೇವಸ್ಥಾನಕ್ಕೆ ನೀವು ಅಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಿ, ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಿ ಅಂದರೆ ಆ ಒತ್ತಡಕ್ಕೆ ಇರಲ್ವ ಅಧಿಕಾರಿಗಳು. ಅವ್ರಿಗೆ ಯಾವ ಥರ ಇಲ್ಲಿ ಸಂಬಂಧ ಇಟ್ಕೊಂಡು ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ ನಾವು. ಇದ್ದಕ್ಕಿದ್ದಂಗೆ ಯಾವ್ದಾರ ಬೇರೆ ದೇವಸ್ಥಾನಕ್ಕೆ ಕಳಿಸ್ಬಿಡ್ತಾರೆ, ಅವ್ರಿಗೆ ಮನಸ್ಸು ಇರಲ್ಲ ಅಲ್ಲಿ. ಆಮೇಲೆ ಅವ್ರು ಸೈನ್ ಮಾಡಬೇಕಾದ್ರೆ ಈ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಸೈನ್ ಮಾಡಿಸಿಲ್ಲ ಅವ್ರಿಗೆ. ಬರೀ ಸೈನ್ ಮಾಡಿಸ್ಬಿಡಿ ಈ ಕಡೆ ಸೈನ್ ಮಾಡಿದ್ದಾರೆ ಅವ್ರು. ಆಮೇಲೆ ಸ್ಟೇಟ್ಮೆಂಟ್ ಪ್ರಿಂಟ್ ಮಾಡಿದ್ದಾರೆ ಆ ಕಡೆ. ನೀವು ನೋಡಿದ್ರೆ ಆ ಲೆಟ್ರ್ ಹೆಡ್ಡು ಕೂಡ ದೇವಸ್ಥಾನದ್ದು ಅಲ್ಲ, ಅದು ಯಾವ್ದಾರ ಒಂದು ಇದರಲ್ಲಿ ಒಂದು ವೈಟ್ ಪೇಪರಲ್ಲಿ ಒಂದು ಸೈನ್ ಮಾಡಿಸ್ಬಿಟ್ಟು ಅದ್ರ ಮೇಲೆ ಏನು ಬೇಕಾದ್ರೆ ಟೈಪ್ ಮಾಡ್ಕೊಂಬಿಡೋದು ಅವರಲ್ಲಿ. ಈಗ ನಿಮ್ಮ ಆಗ್ರಹ ಏನು ಸರ್? ನಮ್ಮ ಆಗ್ರಹ ಇಷ್ಟೇ ಇರೋದು, ಅವತ್ತು ಆಗಿರೋಂಥ ಘಟನೆ ಮತ್ತು ಇಲ್ಲಿ ಆ ಥರ ಆಗಬಾರ್ದು. ಒಂದು ಇನ್ನೊಂದು ಯಾವ ಕಿಡಿಗೇಡಿಗಳು ಆ ಒಂದು ಘಟನೆಗೆ ಕಾರಣಕರ್ತರಾಗಿದ್ದಾರೆ ಅವ್ರ ಮೇಲೆ ಕೇಸ್ ಆಗಬೇಕು, ಅವನ್ನ ಕೂಡಲೇ ಬಂಧಿಸಬೇಕು. ತಪ್ಪು ಹೌದಲ್ವ ಸರ್? ಅದು ತಪ್ಪು ಅಂತಾನೆ ಎಲ್ಲರಿಗೂ ಗೊತ್ತಿದೆ, ಇಡೀ ನಂಜನಗೂಡಿಗೆ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅವ್ರ 5 ಜನರ ಮೇಲೆ ಆಕ್ಷನ್ ತಗೊಂಡ್ಬಿಟ್ಟಿದ್ರೆ ಇವತ್ತು ಈ ಸಮಸ್ಯೆ ಆಗ್ತಾನೆ ಇರ್ಲಿಲ್ಲ. ಇಷ್ಟೆಲ್ಲ ಬರ್ತಿದೆ, ಎಲ್ಲರೂ ನೆಮ್ಮದಿಯಾಗಿರ್ಬೋದಾಗಿತ್ತು. ಹಾ, ಏನು ಆಗ್ತಿರ್ಲಿಲ್ಲ ಸರ್. ಈಗ ಯಾರೇ ಮಾಡ್ಲಿ ತಪ್ಪು ಅಂತ ಗೊತ್ತಿದೆ, ಅವ್ರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತು, ಕಣ್ಣೆದುರುಗಡೆ ಇದೆ, ಫೋಟೋ ಸಮೇತ ಇದೆ, ವಿಡಿಯೋ ಇದೆ, ಸಾಕ್ಷಿ ಇದೆ, ಎಲ್ಲ ಇದೆ. ಬಟ್ ಅವ್ರನ್ನ 5 ಜನ ಮೇಲೆ ಆಕ್ಷನ್ ತಗೊಂಡ್ಬಿಟ್ಟಿದ್ರೆ ಇವತ್ತು ಇಷ್ಟೆಲ್ಲ ಸಮಸ್ಯೆ ಆಗ್ತಾನೆ ಇರ್ಲಿಲ್ವಲ್ಲ ಸರ್? ಹೌದು ಹೌದು, ಇದು ಈ ಸಮಸ್ಯೆ ಬರ್ತಾನೆ ಇರಲಿಲ್ಲ ಸರ್. ಇದು ಈಗ ಆ ಸರ್ಕಲ್ಗೆ ಬಂದಿರೋದು ರಾಕ್ಷಸ ಸಂಹಾರ ಅಂತ ಬಂದಿರೋದು ಏನಕ್ಕೆ ಅಂದ್ರೆ ಅದು ನಡೆದಿರೋದಕ್ಕೆ ಅಲ್ಲಿಂದ ಮಾಡ್ಕೊ ಬಂದಿದೆ. ಹೌದು 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 ಮಾಡ್ತಾ ಇದ್ದಾರೆ. ಅದು ಎಷ್ಟು ಪವಿತ್ರವಾಗಿ ಮಾಡ್ತಾರೆ ಅಂದ್ರೆ ಸರ್,
ಹೇಳ್ಲಿಕ್ಕೆ ಅಸಾಧ್ಯ ಅದು. ನಾವು ಆ ಸರ್ಕಲ್ ಅಲ್ಲೇ ಇರೋದು, ಪ್ರತಿ ವರ್ಷ ನೋಡ್ತೀವಿ. ನಮ್ಮ ತಾತ ಇರ್ಬೋದು, ಮುತ್ತಾತ ಇರ್ಬೋದು, ಅವಾಗಲಿದ್ದಾನು ಮಾಡ್ತಾರೆ. ರಾಕ್ಷಸ ಸಂಬಾರ ಆಗೋ ದಿನ ಒಂದು ಅರ್ಧ ಗಂಟೆಗೆಲ್ಲ ಇದಾಗಿರುತ್ತೆ. 8 ಗಂಟೆ ನೋಡಿ ಎಷ್ಟು ಜನ ಸೇರ್ತಾರೆ ಅಂದ್ರೆ ಅದು ದೇವ್ರ ಮಹಿಮೆ, ನಂಜುಂಡೇಶ್ವರನ ಮಹಿಮೆನೆ. ಅಲ್ಲಿ ನೋಡಕ್ಕೆ ಒಂದು ಚಂದ ಜನನ ನಾವು ಅಂತದ್ರಲ್ಲಿ ಅದಕ್ಕೆ ಆ ತರ ಮಹಿಷಾಸುರನಲ್ಲಿ ಏನು ಕೆಟ್ಟ ಗುಣಗಳಿದೆ ಅದೆಲ್ಲ ಹೋಗಿ ಒಳ್ಳೆ ಗುಣಗಳು ಬರ್ಲಿ ಅಂತ ಸರ್ ನನ್ನ ಅಭಿಪ್ರಾಯ ಏನಂದ್ರೆ ಸರ್, ನಾ ತಿಳ್ಮಟ್ಟಿಗೆ ಏನಂದ್ರೆ ಸರ್, ಮಾಡಿರೋ ತಪ್ಪು ಯಾರೇ ಆಗ್ಲಿ ಸರ್, ಅದು ಯಾರೇ ಆಗ್ಲಿ ಮಾಡಿರೋ ತಪ್ಪು. 5 ಜನನ ಅವತ್ತು ಅವ್ರು ಮಾಡಿದಾಗ ಅವ್ರ ಬಗ್ಗೆ ಆಕ್ಷನ್ ತಗೊಂಡ್ಬಿಟ್ಟಿದ್ರೆ ಇವತ್ತು ಈ ಸಮಸ್ಯೆ ಬರ್ತಿರ್ಲಿಲ್ಲ ಅಲ್ವಾ ಸರ್, ಈ ಸಮಸ್ಯೆ ಬರ್ತಿರ್ಲಿಲ್ಲ. ದಯವಿಟ್ಟು ಇದಕ್ಕೆ ಏನಾಗ್ಬೇಕು ಅದು ಆಗ್ಲೇಬೇಕು ಸರ್. ಮಾಡಿದ್ದಾರೆ, ಸ್ವಚ್ಛದಿಂದ ಮಾಡಿದ್ದಾರೆ, ಅದೆಲ್ಲ ಏನಾಗ್ಬೇಕು ಅದು ಆಗ್ಲಿ ಸರ್. ಹೌದು ಸ್ವಂತ ಮಾಡಿದ್ದಾರೆ, ಅಂಗಡಿಗಳು ಹೌದು ಇಲ್ಲ ಇದ್ದಾರೆ. ಹೌದು. ಭಕ್ತರ ಆ ರೀತಿಯಾದ ಬಂದಿಗೆ ಸಹಕಾರ ನೀಡಿದ್ದೇನೆ. ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾಗಿ ಈ ಮೂಲಕ ಕೇಳ್ತಾರೆ.